ಬನ್ನಿ ಫ್ರೆಂಡ್ಸ್, ನೋಡಿ ಒಂದ್ಸಲ ವೋಲ್ವೋ XC90 ಅಂತ ಮಾಡಲಿದ್ದು ವೋಲ್ವೋ ಗಾಡಿ. ಇದರ ಬೆಲೆ ಬರೋಬ್ಬರಿ 1,28,00,000. ನೋಡಿ ಡಿಸ್ಪ್ಲೇ ಮಾಡ್ತೀನಿ ರೇಟ್ ಒಂದ್ಸಲ ನೋಡ್ತಾ ಇದ್ದೀರಲ್ಲ. 6,05,394. ಇನ್ಶೂರೆನ್ಸೇ ಅಷ್ಟಿದೆ. ಬನ್ನಿ ಒಂದ್ಸಲ ಓಡಿಸೇ ಬಿಡೋಣ, ಯಾವ ಥರ ಇರ್ತದೆ ಗಾಡಿ ಇದು ನೋಡ್ಕೊಂಡು, ಒಳಗಡೆ ವಿನ್ಯಾಸ ಏನು, ಇದ್ರ ಸಿಸ್ಟಮ್ ಏನು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಒಂದ್ಸಲ ಓಡಿಸೋಕ್ಕಾದರೆ ಓಡಿಸೇ ಬಿಡೋಣ. ಬನ್ನಿ ನಾವು ನೋಡೋಣ ಒಂದ್ಸಲ ಓಡಿಸಿ. ನೋಡಿ ಟಚ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಓಪನ್ ಆಯಿತು. ಒಳಗಡೆ ವಿನ್ಯಾಸ ನೋಡಿ ಯಾವ ಥರ ಸಿಸ್ಟಮಲ್ಲಿದೆ ಅಂತ ಕೂತ್ಕೊಂಡ್ಬಿಡೋಣ. ಓಕೆ ನೋಡಿ ಒಂದ್ಸಲ ಎಲ್ಲ ಇದರಲ್ಲಿ ರಿಮೋಟು, ಒಂದ್ಸಲ ರಿಮೋಟ್ ಇಲ್ಲಿದೆ. ಓಕೆ ನೋಡಿ ರಿಮೋಟು ಇಷ್ಟೇ ರಿಮೋಟು. ಇದು ಕೀಲೆಸ್ಸು ಇಟ್ಬಿಡೋಣ ಸೈಡ್ಗೆ. ನೋಡೋಣ ಏನಿದೆ ಅಂತ. ಇದು ನೋಡಿ ಪಾರ್ಕಿಂಗ್, ರಿವರ್ಸ್, ನ್ಯೂಟ್ರಲ್, ಡ್ರೈವಿಂಗು, ಪ್ಲಸ್ಸು ಮೈನಸ್ ಇದೆ. ಅಂದರೆ ಇದು ವಿದೌಟ್ ಗೇರು, ಗೇರ್ ಇಲ್ಲ, ಆಟೋ ಗೇರ್ ಅಂತ. ಇದು ಸ್ಟಾರ್ಟ್ರು ನೋಡಿ, ಹಿಂಗಂದರೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಸಲ ಅದೇ ಥರ ಮಾಡಿದ್ರೆ ಆಫ್ ಆಗುತ್ತೆ. ಓಕೆ, ಇನ್ನೇನು ನೋಡಬೇಕು ಅಂದರೆ ಇದರಲ್ಲಿ ಈ ಸಿಸ್ಟಮ್ ನೋಡಿ, ಕ್ಲಚ್ ಇಲ್ಲವೇ ಇಲ್ಲ, ಆ್ಯಕ್ಸಿಲೇಟ್ರು, ಬ್ರೇಕು. ಇದು ನೋಡಿ ಕ್ಲಚ್ ಇರೋ ಜಾಗ ಕಾಲಿಟ್ಕೊಳಕ್ಕೆ ಮಾಡಿದ್ದಾರೆ. ಸ್ಟ್ಯಾಂಡ್, ಈ ಕಾಲಿಗೆ ಏನು ಕೆಲಸ ಇಲ್ಲ ನೋಡಿ, ಖಾಲಿ ಇದೆ ಜಾಗ, ಕ್ಲಚ್ ಜಾಗ ಖಾಲಿ ಇದೆ ನೋಡಿ. ಇವೆರಡೇ ಬೇಕಾಗಿರೋದು. ಓಕೆ ನೋಡಿ, ಇದು ಮೋಡು ಡ್ರೈವಿಂಗ್ ಮೋಡ್. ಇದು ಹೈವೇಲಿ ಯಾವ ಥರ ಹೋಗಬೇಕು, ಸಿಟಿಯಲ್ಲಿ ಯಾವ ಥರ ಹೋಗಬೇಕು ಅಡ್ಜಸ್ಟ್ ಮಾಡ್ಕೊಬೋದು. ಇದರಲ್ಲಿ ಎಲ್ಲ ಇದಿರ್ತದೆ. ಇದು ಒಂದು ಹ್ಯಾಂಡ್ ಬ್ರೇಕ್ ನೋಡಿ, ಈ ಸಿಸ್ಟಮ್ಮು. ಇದು ಆಟೋಮೆಟಿಕ್, ನಿಂತ ತಕ್ಷಣ ಲಾಕ್ ಆಗುತ್ತೆ. ಹೋಗೋವಾಗ ಮಾತ್ರ ಆಪ್ರೇಟ್ ಮಾಡ್ಕೋಬೇಕಷ್ಟೇ. ಹೋಗೋವಾಗ ಆಪ್ರೇಟ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ಇನ್ನು ಬೇರೆ ಏನಪ್ಪ ಅಂದರೆ ಸೀಟು ಅಡ್ಜಸ್ಟ್ಮೆಂಟ್ ಯಾವ ಥರ ಅಂತ ನೋಡಿ. ಇದು ಹಿಂದೆ ಮುಂದೆ ಮಾಡ್ಬೋದು, ಸೀಟ್ ಥರನೇ ವಿನ್ಯಾಸ ಮಾಡಿದ್ದಾರೆ. ಸೀಟ್ ಯಾವ ಥರ ಇರುತ್ತೆ ಅದೇ ಥರ ವಿನ್ಯಾಸ ಮಾಡಿದ್ದಾರೆ. ಇನ್ನು ಹಿಂದೆ ಮುಂದೆ ಮಾಡ್ಬೋದು. ಅಂದರೆ ಸೀಟೇ ಅದನ್ನು ಬಟನ್ ನಂಬಿಕೆ ತಕ್ಷಣ ಹಿಂದಕ್ಕೆ ಹೋಗ್ತದೆ ಈ ಸೀಟು ಹೊರ್ಕೊಳ್ಳೋದು ನೋಡಿ. ಇದು ಮುಂದೆ ಇದು ಮುಂದೆ ಭಾಗ, ಮುಂದೆ ಹಿಂದೆ ಮಾಡ್ಬೋದು. ಇದನ್ನು ನೋಡಿ ಮುಂದಕ್ಕೆ ಹೋಗ್ತದೆ. ಮುಂದೆ ಮಾಡಿದ್ರೆ ಮುಂದೆ ಬಂತು, ನೋಡ್ತಾ ಇದ್ದೀರಲ್ವಾ, ಮುಂದೆ ಬಂತು. ಅದನ್ನೇ ವಾಪಸ್ಸು ಹಿಂದೆ ಮಾಡಿದ್ರೆ ಹಿಂದೆ ಹೋಗ್ತದೆ ಸೀಟು. ಅದನ್ನು ಯಾವ ಥರ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಬೋದು. ಹಿಂದೆ ಮುಂದೆ ಅಥವಾ ಮೇಲೆ ಕೆಳಗೆ ಯಾವ ಥರ ಬೇಕಾದರೂ ಅಡ್ಜಸ್ಟ್ ಮಾಡ್ಬೋದು. ಇನ್ನು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಬಟನ್ನು, ಹಿಂದ್ಗಡೆ ಡಿಕ್ಕಿ ಓಪನ್ ಮಾಡೋದು. ಇದು ಹಾಕಿದ್ರೆ ಹಿಂದ್ಗಡೆ ಡಿಕ್ಕಿ ಓಪನ್ ಆಗ್ತದೆ ನೋಡಿ. ಓಪನ್ ಆಯಿತು. ಮತ್ತು ಇದನ್ನ ಕ್ಲೋಸ್ ಮಾಡೋದು ಯಾವ ಥರ ಅಂದರೆ ನೋಡಿ, ಇಲ್ಲೇ ಇದೆ ಅದಕ್ಕೆ ಬಟನ್ನು ನೋಡಿ. ಆ ಬಟನ್ ಅಮ್ಕಿದ ತಕ್ಷಣ ಅದು ಪಾಡಿಗೆ ಅದು ಕ್ಲೋಸ್ ಹಾಕ್ಕೊತದೆ. ಅಮ್ಕ್ತೀನಿ, ಕ್ಲೋಸ್ ಆಯ್ತು ನೋಡಿ. ಅಷ್ಟೇ ಅದರ ಕತೆ. ಓಕೆ, ಒಂದ್ಸಲ ಬನ್ನಿ ಸ್ಟಾರ್ಟ್ ಮಾಡೇ ಬಿಡೋಣ. ಓಕೆ, ಸ್ಟಾರ್ಟ್ ಆಯಿತು ನೋಡಿ. ಮುಂದೆ ಡಿಸ್ಪ್ಲೇಯಲ್ಲಿ ನೋಡಿ ಕಾರು ನಿಂತಿರೋದು, ಕ್ಯಾಮ್ರಾ ಯಾವ ಥರ ಬರ್ತಾಯಿದೆ. ಪಕ್ಕದಲ್ಲಿ PRND ನಾವಿಲ್ಲಿ ಚೇಂಜ್ ಮಾಡ್ದಂಗೆ ಚೇಂಜ್ ಆಗ್ತಾ ಇರ್ತದೆ. ನಮ್ಗೆ ಯಾವ್ದು ಬೇಕೋ ಅದು ಡಿ ಹಾಕ್ತಾರೆ, ಡಿ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಮುಂದೆ. ಅನಿಸಿದೆ ಅಲ್ವಾ, ಇಷ್ಟು ಬರ್ತಾಯಿದೆ. ಓಕೆ ಬನ್ನಿ, ಹಂಗೇ ಎ ಸಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ಬನ್ನಿ. ನೋಡಿ ಈಗ ನೋಡಿ ನಿಮಗೆ ಎದುರುಗಡೆ ಕಾಣಿಸ್ತಾ ಇದೆ
ಈ 2 ಸೀಟ್ ಕಾಣಿಸ್ತಾ ಇದೆ ನೋಡಿ, ಒಂದು ಡ್ರೈವರ್ ಸೀಟು ಮತ್ತು ಪಕ್ಕದ ಸೀಟು ಅದೆರಡು ಎ ಸಿ. ಅಂದರೆ ನಾವು ಬೆನ್ನ ಹಿಂದೆ ಹೊರ್ಕೊಂಡವಾಗ ಮತ್ತು ಬಾಟಮ್ಮು ನಮಗೆ ಎ ಸಿ ಬೇಕು ಅಂದರೆ ಸೀಟಿಗೆ ಮಾತ್ರ ಮಾಡ್ಕೋಬೋದು. ಇಲ್ಲಿ ಹೀಟ್ ಬೇಕು ಅಂದರೆ ಹೀಟ್ ಮಾಡ್ಕೋಬೋದು ನೋಡಿ, ಬೇಡ ಅಂದರೆ ಎ ಸಿ ಕೂಲು. ಬ್ಲೂ ಕಲರ್ ಕಾಣಿಸ್ತಾ ಇದೆಯಲ್ಲ ಅದು ಕೂಲ್ ಮಾಡ್ಕೋಬೋದು, ಇಲ್ಲ ಬಿಸಿ ಮಾಡ್ಕೋಬೋದು ಸೀಟನ್ನು, ನಮ್ಮ ಸೀಟನ್ನು. ಗಾಡಿ ಅಲ್ಲದೇ ಇದು ಸೀಟಿಗೆ ಬೇರೆ ಸಪ್ರೇಟು. ಓಕೆ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ನೋಡಿ, ಇಲ್ಲೊಂದು ಕಾಣಿಸ್ತಾ ಇದೆ ನೋಡಿ, ಅಲ್ಲೇನು 30 ಕಾಣಿಸ್ತಾ ಇದೆಯಾ, 30. ಇದು ಯಾಕೆ 30 ಕಾಣಿಸ್ತಾ ಇದೆಯಾ ಅಂದರೆ ನಾವು ಹೋಗ್ತಾ ಇರೋ ಜಾಗದಲ್ಲಿ ಯಾವ ಸ್ಪೀಡ್ ಇರಬೇಕು ಅನ್ನೋದನ್ನು ಅದು ನಿರ್ಧಾರ ಮಾಡ್ತದೆ. ಅಂದರೆ ಈಗ ನಾವು ಹೋಗ್ತಾ ಇರೋ ಜಾಗದಲ್ಲಿ ನೀವು ನೋಡಿರ್ಬೋದು ಬೋರ್ಡಲ್ಲಿ 30 ಕಿಲೋಮೀಟರ್ ಸ್ಪೀಡು, ಇಲ್ಲ ಸ್ಕೂಲ್ ಬಂದರೆ ಸ್ಕೂಲು, ಆ ಥರದ್ದೆಲ್ಲ ಇಲ್ಲಿ ಸಿಗ್ನಲ್ ಕೊಡ್ತದೆ. 30 ಸ್ಕೂಲ್ ಇದೆ, 30 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗಿ ಅಂತ ಹೇಳ್ಬಿಟ್ಟು. ಬನ್ನಿ ಒಂದು ರೌಂಡ್ ಹಾಕ್ಕೊಂಬರೋಣ, ಇನ್ನೂ ಏನೇನಿದೆ ನೋಡೋಣ, ಯಾವ ಥರ ಮಜಾ ಸಿಗ್ತದೆ. ಗಾಡಿ ಚೆನ್ನಾಗಿದೆ, ಭಾಳ ಮಜಬೂತಾಗಿದೆ ಗಾಡಿ. ತಗೊಳ್ಳೋದಿದ್ರೆ ತಗೋಬೋದು, ಏನು ಜಾಸ್ತಿ ಏನಿಲ್ಲ, 1,30,00,000 ಮಾತ್ರ. ಓಕೆ. ಮತ್ತು ಇನ್ನೊಂದು ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಡಿಸ್ಪ್ಲೇ ಕಾಣಿಸ್ತಾ ಇದೆ, ಇದು ಡ್ರೈವರ್ ಅಲರ್ಟು. ಇಲ್ಲಿ ನೋಡಿ ಕಾಫಿದೊಂದು ಕಪ್ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ನೀವು ಒಂದು 150-200 ಕಿಲೋಮೀಟ್ರ್ ಹೋದ ತಕ್ಷಣ ಅದು ಡ್ರೈವರಿಗೆ ಮೆಸೇಜ್ ಕೊಡ್ತದೆ, ಹೇಳ್ತದೆ ಇದು ನೀವು ಕಾಫಿ ಬ್ರೇಕ್ ತಗೊಳ್ಳಿ, ಈ ಸೈಡಿಗೆ ಹಾಕಿ ಗಾಡಿನ ಅಂತ ಹೇಳ್ಬಿಟ್ಟು, ಟೇಕ್ ಎ ಕಾಫಿ ಬ್ರೇಕ್ ಅಂತ ಹೇಳ್ಬಿಟ್ಟು ಹೇಳ್ತದೆ ಇದು. ಅದೊಂದು ಒಳ್ಳೆಯ ಒಂದು ಮೆಸೇಜ್ ಕೊಡ್ತದೆ ಇದು. ಡ್ರೈವರ್ ನಿದ್ದೆ ಮಾಡೋದು ಆ ಥರದ್ದೆಲ್ಲ ಏನು ಪ್ರಮೇಯನೇ ಬರೋಲ್ಲ ಅದು.